ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ and welcome to the channel. Today is Father's Day special ನಮ್ಮ ಮನೆಯಲ್ಲಿ and we are very very lucky. Me and Athar are truly lucky. Athar has an amazing dad. Amazing mom, extraordinary mom. And I have an amazing husband. So you know, ಸೆಲೆಬ್ರೇಟ್ ಮಾಡುವಂಥ ದಿನ ಫಸ್ಟ್ ಟೈಮ್ ಬೀಂಗ್ ಅ ಫಾದರ್ ಆ್ಯಂಡ್ ನನಗೆ ಸ್ಪೆಷಲ್ ಆಗಿ ಬಂದಿರುವಂಥ ಗಿಫ್ಟ್ನ ನಾನು ಕಾಯ್ತಾ ಇದ್ದೆ. ಇದನ್ನು ಇವರೇ ನನಗೆ ಹಾಕಬೇಕು ಅನ್ನೋ ಆಸೆಯಿಂದ ಇನ್ನು ನಾನು ಎತ್ತಿಟ್ಟಿದ್ದೆ. ಸೊ ಟುಡೇ ಇಸ್ ದ ಡೇ. Ta-da! He's never put ನನಗೆ ಇಯರಿಂಗ್ಸ್ ಆಯ್ತಾ. ಓ ಮಗ ಎದ್ದಾಯ್ತು. ಆಕ್ಚುಲಿ ನೀವು ಮಗಂದು ಮನ್ಸಿದು ನೋಡಿ ಅಂತ ಏನ್ ಬರ್ದಿದೆ ಅಂತ, ಕೂಲರ್ ವರ್ಷನ್ ಆಫ್ ಡ್ಯಾಡ್ ಅಂತ ಅಲ್ಲಿ ಬರ್ದಿದ್ದಾರೆ. ಅಂಡ್ ಅದನ್ನ ಭರತ್ ಅಂಡ್ ಮಿನಿ ಅವ್ರು ನಮಗೆ ಕಳ್ಸಿದ್ದು US ಇಂದ ಪರ್ಫೆಕ್ಟ್ ಟೈಮ್ಗೆ ಕಳ್ಸಿದ್ದಾರೆ ನೋಡಿ. ಹಿ ಈಸ್ ಅ ಕೂಲರ್ ವರ್ಷನ್ ಆಫ್ ಡ್ಯಾಡ್. He is hotter version of dad. ಅಲ್ಲ ಇವಾಗ ಹಾಟ್, ಮುಂದೆ ಕೂಲ್ ಆಗುತ್ತೆ. ಹೌದಾ? ಯೇ ಫಸ್ಟ್ ಟೈಮ್ ಅಲ್ವಾ ನಿಂಗೆ ನಂಗೆ ಇಯರಿಂಗ್ಸ್ ಆಗ್ತಾ ಇರೋದು ಬಿಬಿ. ವಾಟ್ ಅ ಸ್ಪೆಷಲ್ ಫೀಲಿಂಗ್ ಗೊತ್ತಾ? ಥ್ಯಾಂಕ್ ಯು ಫಾರ್ ದಿಸ್ ಲವ್ಲಿ ಗಿಫ್ಟ್. ವೆಲ್ಕಮ್. ಚಲೋ ಲೆಟ್ಸ್ ಗೋ. ಕರೆಕ್ಟ್ ಕೂತಿದ್ಯಾ ನೋಡಿ. ಯಸ್, ಹಿಂಗೆ ಕುನ್ನೋದು. ಓ ಮೈ ಗಾಡ್, ಲುಕ್ ಸೋ ಎಲಿಗೆಂಟ್. ಕಾರ್ಪೊರೇಟ್ ಗರ್ಲಿ. ಥ್ಯಾಂಕ್ ಯು. ಲೆಟ್ಸ್ ಗೋ. ಓ ಮಗನ್ ಬಟ್ಟೆ ಚೇಂಜ್ ಮಾಡೋಣ. ಮಗ ಎದ್ದಿಲ್ಲ ಅಂತ ನಾನು ಎಲ್ಲ ಪ್ಯಾಕ್ ಮಾಡಿದ್ದೆ, ಬಟ್ ಹೀಸ್ ಅಪ್. ಸೊ ಹಾಗಾಗಿ ಮಗನ್ ಬಟ್ಟೆ ಹಾಕಿ ಲೆಟ್ಸ್ ಗೋ. ಕೊಟ್ಟಿರೋ ಗಿಫ್ಟ್ ತೋರ್ಸಮ್ಮ, ನಾವು ಒಂಚೂರು ನೋಡ್ತೀವಿ. ಡೈಮಂಡ್ ಸೈಡ್ ಗ್ಯಾಪ್ ಬಿಡಿ. ಡೈಮಂಡ್ ಕೊಟ್ಟಿರೋದು ಮಗನಿಗೆ. ವಾ ಸೂಪರ್ ಸೂಪರ್. ಇದು ಸೂಪರ್ ಆಯ್ತು ದೀಪು, ಚೆನ್ನಾಗಿದೆ. ಮತ್ತೆ ಗಿಫ್ಟ್ ಕೊಟ್ಟಿದ್ದೇವೆ, ಚೆನ್ನಾಗಿದೆ. ಆಯ್ತಾ? ಚೆನ್ನಾಗಿದೆ. ಹೆಂಗೆ ಯಾರು ಪಾಡಿನಿ ಈಗ? ಆಗುತ್ತಲ್ಲ. ದೀಪನೇ ಪಾಡಿನಿ. ಯುಗಾದಿ ನಂಗೆ ಬಾಲ್ಯದ ಕೇಳಿ ಯುಗಾದಿ ಕಂತಂತೀರ ಮಾವಾಗಿ ಯುಗಾದಿಗೆ ತಂದ್ರೆ ಗೊತ್ತಾ? ಬನ್ನಿ ಬನ್ನಿ ನಡ್ರಿ ಎಲ್ಲ. ನೀ ಚೂಪು ತಂಗಿ ಪಾಡಿನಿ ಎತ್ತು ಪೊಲ್ಲ ತೋಜುಡು ಗೊತ್ತುಂಟು ಈಗ ಪೊಲ್ಲ ತೋಜುಡು. ಫುಲ್ ಸುಸ್ತಾಗಿದೆ ಬಿಕಾಸ್ ಬೆಳಿಗ್ಗೆಯಿಂದ ಬ್ಯುಸಿ ಆಗಿದ್ವಿ ಆಯಿತಾ. ಏನಾಯಿತು, ಬೆಳಿಗ್ಗೆ ಸೆಲೆಬ್ರೇಷನ್ ಆಯಿತು, ಆಮೇಲೆ ಹೊರಗಡೆ ಹೋಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಆಯಿತು. ಬಂದಿದ ತಕ್ಷಣ ಮನೆಗೆ ಹೊರಟಿದ್ದೀವಿ. ಅದರ ನಡುವೆ ಒಂದು ಸ್ವಲ್ಪ ಟೆನ್ಷನ್ ಆಯಿತು. ಸೊ ಈ ಕಾರಲ್ಲಿ ದೀಪು, ನಾನು, ಹಿಂದ್ಗಡೆ ಅಮ್ಮ, ತಾತ ಆ್ಯಂಡ್ ಆ ಕಡೆ ಯಾರಿದ್ದಾರೆ? ನಮ್ಮ ಪುಟ್ಟ ಪಾಪು ಇದ್ದಾರೆ. ಸೊ ನಾವು ಹೊರಟಿದ್ದೀವಿ. ಇನ್ನೊಂದು ಕಾರಲ್ಲಿ ಮಾಮ, ಮಾಮಿ, ಪಪ್ಪ, ಸಂಧ್ಯಾ, ಅಪ್ಪಾಜಿ, ಇಷ್ಟು ಜನ ಇದ್ದಾರೆ ಆಯ್ತಾ. ಲೆಟ್ಸ್ ಗೋ. ನಾವು ಹೋಗ್ತಾ ಇರೋದು ಫೌಂಡರ್ಸ್ ಬ್ರೂವರಿಗೆ. ಇಲ್ಲಿಂದ ಎಷ್ಟು ನಿಮಿಷ ಇದೆ? 11 ನಿಮಿಷ ಅಷ್ಟೇನಾ? ಓ ಏ ಹತ್ರ ಇದೆ. ನಂಗೆ ಸಿಕ್ಕಾಬಿಡೆ ತಲೆನೋವು, ವಾಮಿಟಿಂಗ್ ಸೆನ್ಸೇಷನ್ ಇದೆ. ಐ ಆಮ್ ಸೋ ಗ್ಲಾಡ್ ಇಟ್ಸ್ ಜಸ್ಟ್ 11 ಮಿನಿಟ್ಸ್. ಬಂತು ಆ್ಯಂಡ್ ಎಷ್ಟು ಹೊಟ್ಟೆ ಹಶ್ವಾಗ್ತಾ ಇದೆ ಗೊತ್ತಾ. ಅಮ್ಮ ಯಾವಾಗಲೂ ಏನಾದರೂ ಇಟ್ಕೋತಾರೆ, ನಾನು ಬೇಡ ಅಂತೀನಿ. ಇವತ್ತು ನನಗೆ ಹೊಟ್ಟೆ ಹಶ್ವಾಗ್ತಾ ಇದೆ ಬಿಕಾಸ್ ತಿಂದಿದ್ದೆಲ್ಲ ಓಡಾಡಿ ಎಲ್ಲ ಕರ್ಗೋಯ್ತಲ್ವಾ, ಅದಕ್ಕೆ. ಹೆಂಗ ಅನ್ನಿಸ್ತು ಬೆಳಿಗ್ಗೆಯಿಂದ? ಚೆನ್ನಾಗಾಯ್ತು ನಂಗೆ. ಚೆನ್ನಾಗಿ ಅನ್ನಿಸ್ತಾ? ಅಂಡ್ ಇವಾಗ ಹೇಗ ಅನ್ಸುತ್ತೆ ಅಲ್ಲಿ ಹೋದ್ಮೇಲೆ? ನೋಡ್ಬೇಕು. ಇನ್ನೂ ಚೆನ್ನಾಗಿ ಹೌದಾ? ಅದೆಲ್ಲ ಹೆಂಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ? ಮಾಮೂಲಿ ಆಗಿರುತ್ತೆ ಬಿಡಿ. ಮಾಮೂಲಿ ಅಂದ್ರೆ ಹೊರಗಡೆ ಹೋಗ್ತಾ ಇದೀವಲ್ಲ, ಅದೇ ಖುಷಿ ಅಷ್ಟೇ. ಹೌದಾ? ಏನಾದ್ರೂ ಪ್ಲಾನಿಂಗ್ ಇರ್ಬೋದಾ ನಿಮ್ಗೋಸ್ಕರ? ನಿಂಗೆಲ್ಲ ಅದೆಲ್ಲ ಆಮೇಲೆ ನೋಡೋಣ. ಒಟ್ಟಿಗೆ ಹೊರಗಡೆ ಹೋಗ್ತಾ ಇದೀವಿ ಅಷ್ಟೇ. ಹೊರಗಡೆ ಹೋಗೋದಂದ್ರೆ ಖುಷಿ. ಅಮ್ಮ ದಾದಿ ಬಂಡಿನಾರು ಅದು ಅಂದ್ರೆ ಇವಾಗ ಓಕೆ, ನಾನು ಫ್ರೆಶ್ ಆಗಿದ್ದೀನಿ ಅದಕ್ಕೆ. ಇಲ್ಲಾಂದ್ರೆ ನಂಗೆ ಹೊರಗಡೆ ಹೋಗಕ್ಕೆ ಏನು ಇಷ್ಟ ಆಗಲ್ಲ. ಇವತ್ತು ಅಪರೂಪಕ್ಕೆ ಇವ್ರು ಫ್ರೆಶ್ ಆಗಿದ್ದಾರೆ, ಬಟ್ ಮೈ ಮೈಂಡ್ ಇಸ್ ನಾಟ್ ಇನ್ ಅ ಹ್ಯಾಪಿ ಸ್ಪೇಸ್. ಬಟ್ ಇಟ್ಸ್ ಓಕೆ. ಆಮೇಲೆ ಏನು ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಮೂಮೆಂಟ್, ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಈ ಒಂದು ಡೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಗಿದ್ದಾಗಿದೆ. ಇನ್ನೇನೇ ಇದ್ರು ನೆಕ್ಸ್ಟ್ ಏನು ಮಾಡಬಹುದು ಅಂತ ಯೋಚನೆ ಮಾಡ್ಬೇಕು, ರೈಟ್? ಸುಮ್ಮನೆ ರೆಸ್ಟ್ ಮಾಡು ಒಂದು ಸ್ವಲ್ಪ ಅಂತ, ಫ್ರೆಶ್ ಆಗುತ್ತೆ ಮೈಂಡ್. 10 ನಿಮಿಷ ರೆಸ್ಟ್ ಮಲ್ಪನ, 10 ನಿಮಿಷ ರೆಸ್ಟ್ ಮಲ್ಪ. ಇವತ್ತೇನೋ ಕೋಇನ್ಸಿಡೆನ್ಸ್ ಆಗಿ ನಾನು ಗ್ರೇ ಹಾಕಿದ್ದೀನಿ. ಇವ್ರು ಆಲ್ಮೋಸ್ಟ್ ಬೇಜ್ ಆಫ್ ವೈಟ್ ಶೇಡ್ ಅಲ್ಲಿ, ಅಮ್ಮನು ಆಲ್ಮೋಸ್ಟ್ ಗ್ರೇ ವೈಟ್, ಲೈಟ್ ಗ್ರೇ ವೈಟ್ ಶೇಡ್ ಅಲ್ಲಿ ಹಾಕಿದ್ದಾರೆ. ಪಾಪುಗೆ ವೈಟ್ ಅಂಡ್ ಬ್ಲಾಕ್. ಮೈ ಗುಡ್ನೆಸ್, ಹೆಂಗೆ ಸಾಧ್ಯ? ಇವತ್ತು ಪಾಪು ನಿದ್ದೆಯಿಂದಾನೇ ಹೊರಗಡೆ ಬಂದಿಲ್ಲ. ಇವತ್ತೇ ಮಲಗಿದ್ದೆ ನೋಡಿದ್ದೀನಿ. What were you saying? You were happy because ನಂದು ಬ್ಲಾಕ್ ಅಂಡ್ ವೈಟ್,
ಪಾಪದು ಬ್ಲಾಕ್ ಅಂಡ್ ವೈಟ್ ಅಲ್ವಾ? ಮ್ಯಾಚಿಂಗ್ ಇವತ್ತು ಹೆಂಗೆ ಪ್ಲಾನ್ ಮಾಡಿಲ್ಲ ಆದ್ರೂ ಆಗಿದೆ ಅಲ್ವಾ? ನೈಸ್, as long as you are happy. ಇನ್ನು ಈ ಕಾರಲ್ಲಿ ಹೊರಟಿರೋರೆಲ್ಲ ಏನು ಮಾಡ್ತಾ ಇದ್ದಾರೆ, ಅವ್ರ ಅಭಿಪ್ರಾಯ ಏನು? RMV ಸೆಕೆಂಡ್ ಸ್ಟೇಜ್ ಅಂತ ಐತೆ. ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಹೋಗ್ತಾ ಇದ್ದೀವಿ. ಆಮೇಲೆ ನನ್ನ ಪ್ರಕಾರ ಏನು ಫಂಕ್ಷನ್ ಅಂದರೆ ಒಂದೆಲ್ಲ ವಿಡಿಯೋ ಮಾಡೋದು. ಆಮೇಲೆ ನೋಡಿ ಗುಹೆ ಒಳಗೆ ಹೋಗ್ತಾ ಇದ್ದೀವಿ. ಆಮೇಲೆ ಬಾರಿಸೋದು ಬರೋದು, ಪಾರ್ಟಿ ಫಸ್ಟ್ ಟೈಮ್ ನೋಡಿದ್ದು, ಫಸ್ಟ್ ಟೈಮ್ ಸೆಲೆಬ್ರೇಷನ್ ಮಾಡಿದ್ದು. ಅದನ್ನು ನೋಡಬೇಕಾಗ್ತದೆ ಎಷ್ಟು ಹೇಗೆ ಮಾಡ್ತಾರಂತಲ್ಲ. ಅದು ಚೆಂದ ಆಗಿದೆ. ಕೇಕ್ ಎಲ್ಲ ಚೆನ್ನಾಗಿತ್ತು. ಎಲ್ಲರದ್ದು ಫೋಟೋ ಹಾಕಿದ್ರು, ಗಂಡಸರದ್ದು, ಹೆಂಗಸರದ್ದಲ್ಲ. ನಂದು ಯಾರ್ದು ಎಲ್ಲರದ್ದು ಸರಿ ಕಳೆದು 4 ಜನರದ್ದು ಇತ್ತು. ಕೇಕ್ ಕಟ್ ಮಾಡಿದ್ದು ದೀಪು, ನಾವು ಎಲ್ಲ ಒಟ್ಟು 4 ಜನ ಕಟ್ ಮಾಡಿ ಒಂದು ದುಡ್ಡು ತಿಂದೆವು. ಬೆಳಿಗ್ಗೆ ಮಾಡಿದ ಸೆಲೆಬ್ರೇಷನ್ ಬಗ್ಗೆ ಮಾತಾಡ್ಕೊಂಡಿದ್ರು ಇವರೆಲ್ಲ. ಸಖತ್ತಾಗಿತ್ತು. ಕೇಕು 3 ಸ್ಟೆಪ್ ಇತ್ತು ಆಯಿತಾ. ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದು ಟೇಸ್ಟ್ ಇತ್ತು. ಕೇಕು 5 ಜನ ಕಟ್ ಮಾಡಿದ್ವಿ ನಾವು, 4 ಜನ ಅಲ್ಲ ಕಟ್ ಮಾಡಿದ್ದು, 5 ಜನ ಕಟ್ ಮಾಡಿದ್ವಿ. ಕಟ್ ಮಾಡಿ ಎಲ್ಲರೂ ಹ್ಯಾಪಿ ಫಾದರ್ಸ್ ಡೇ ಅಂತೇಳಿ ದೀಪು ನಮಗೆಲ್ಲ ಫಸ್ಟು ಕೇಕ್ ಎಲ್ಲ ತಿನ್ಸಿದ್ರು. ಆಮೇಲೆ ನಾವು ಎಲ್ಲ ಹೊರಗಡೆ ಎಲ್ಲ ನಾವೇ ಅವ್ರಿಗೆ ಹುಡುಕಿ ಜನರನ್ನ, ಕೆಲವರು ಮಾತಾಡೋಕ್ಕೆ ಹೆದರ್ಕೊಂಡು ಓಡೋದ್ರು, ಕೆಲವರು ಬೇಡ ನನಗಂತ ಓಡೋಗ್ಬಿಟ್ಟು ಹಬ್ಬ ಆಯಿತಾ. ಇವರೆಲ್ಲ ಬೇಗ ರೀಚ್ ಆದರು. ನಮಗೆ 2 times ರೋಡ್ ಮಿಸ್ ಆಗಿ ನಾವು 15 minutes ಲೇಟಾಗಿ ರೀಚ್ ಆದ್ವಿ. ಹಲೋ ಕ್ಯೂರಿಫೈ, ಹಲೋ. ನಿದ್ದೆ ಬಿಟ್ಟಿಲ್ಲ ನಮ್ಗೆ, ನಿದ್ದೆ ಬಿಟ್ಟಿಲ್ಲ. ಅಜ್ಜಿ ಪಾಪ, ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ಪಾರ್ಟಿ ಮಾಡೋದಕ್ಕೆ ರೆಡಿನಾ? ಮ್ಯಾಚಿಂಗ್ ಫಾದರ್ಸ್ ಡೇ ಪಾರ್ಟಿ ಮಾಡೋದಕ್ಕೆ ರೆಡಿನಾ? ಸೂಪರ್. ಇಲ್ಲಿ ಬಂದ ತಕ್ಷಣ ಹೊಟ್ಟೆ ಹಸು ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು. ಪಾರ್ಟಿ ಮಾಡೋದಕ್ಕೆ ರೆಡಿನಾ? ಅಲ್ಲ, ಸಡನ್ನಾಗಿ ಏನಾಯ್ತು ಇವ್ರಿಗೆ? ಆವಾಗ ನಗ್ನಗ್ತಾ ಇದ್ರು ಪಾಪ, ಇವಾಗ ಮುಖ ಉದಿಸ್ಕೊಂಡು ಕೂತಿದ್ದಾರೆ ಇಲ್ಲಿ ನೋಡಿ. ಮೆನ್ ಆರ್ ಸೋ ಅನ್ಪ್ರಿಡಿಕ್ಟೇಬಲ್. ಓ ಮೈ ಗಾಡ್. ಇವಾಗ ಒಳಗಡೆ ಹೋಗೋಣ. ಮಾಮ ಅಂತೂ ಫುಲ್ ಎನರ್ಜಿಯಿಂದ ಇರ್ತಾರೆ. ನನ್ನ ಫಸ್ಟ್ ಮದರ್ಸ್ ಡೇ ತುಂಬ ಚೆನ್ನಾಗಿತ್ತು. ಅದೇ ರೀತಿ ದೀಪು ಅವರ ಫಸ್ಟ್ ಫಾದರ್ಸ್ ಡೇ ತುಂಬ ಮೆಮೊರೇಬಲ್ ಆಗಿರಬೇಕು, ಸ್ಪೆಷಲ್ ಆಗಿರಬೇಕು ಅನ್ನೋ ಪ್ರಯತ್ನ ನನ್ನದು. ಸೊ ಲೆಟ್ಸ್ ಸಿ ಹೇಗಾಗುತ್ತೆ ನೋಡೋಣ. ಇದು ಫೌಂಡರ್ಸ್ ಬ್ರೂವರಿ ಅಂತ. ನಾವು ಮುಂಚೆನೇ ರಿಸರ್ವ್ ಮಾಡಿದ್ವಿ ಒಂದು ಟೇಬಲ್ನ, ಅಂದ್ರೂ ಹೋಗಿ ಚೆಕ್ ಮಾಡೋಂಥ ಬೇರೆ ಕಡೆ ಹೇಗಿದೆ, ಬಿಕಾಸ್ ಮೇಲ್ಗಡೆನೂ ಅರೇಂಜ್ಮೆಂಟ್ಸ್ ಮಾಡಿದ್ರಲ್ವಾ, ಅಲ್ಲಿನ ಚೆನ್ನಾಗಿರ್ಬೋದಾ ಅಂತ. ಎಸ್, ಅದು ಚೆನ್ನಾಗಿತ್ತು, ಓಪನ್ ಸ್ಪೇಸ್ ಥರ. ಬಟ್ ದಟ್ ವಾಸ್ ಅ ಸ್ಮೋಕಿಂಗ್ ಝೋನ್. ಸೊ ನೋ ಸ್ಮೋಕಿಂಗ್ ಝೋನ್ ಬೇಕಿತ್ತಲ್ವ ನಮಗೆ. ಸೊ ಹಾಗಾಗಿ ಒಳಗಡೆ ಇರುವಂಥ ಸೀಟಿಂಗ್ ಅರೇಂಜ್ಮೆಂಟ್ಸ್ನೇ ಸೆಲೆಕ್ಟ್ ಮಾಡಿದ್ವಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸ್ಪೇಷಿಯಸ್ ಜಾಗ. ಫಾದರ್ಸ್ಗೆ ಅವರ ಗಿಫ್ಟ್ ಎಲ್ಲ ಕೊಟ್ಟಾಯ್ತಾ ನೋಡೋದು? ಎಲ್ರಿಗೂ ಕೊಟ್ಟಿದ್ದೀರಿ, ಇವರಿಗೆ ಏನು ಕೊಟ್ಟಿಲ್ಲ. ಬೆಳಗ್ಗೆ ಕೇಕ್ ಕಟ್ ಮಾಡೋದ್ವಲ್ಲ, ಅದೇ ದೊಡ್ಡ ಗಿಫ್ಟ್. ಇದು ಸಸ್ಪೆನ್ಸ್. ಫಾದರ್ಸ್ ಡೇಗೆ ಗಿಫ್ಟ್ ಕೊಡುವಾಗಿಲ್ಲ. ಯಾಕಂದ್ರೆ ಈ ಸತಿದು ಕಾನ್ಸೆಪ್ಟ್ ಇರೋದು ಎಲ್ಲ ಬೇರೆಯವ್ರಿಗೆ ಕೊಡಬೇಕು ಅಂತ. ನೀವು ಮಾಡಿದ್ದಾರೆ, ಅವ್ರು ಮಾಡೋದು ಚೆನ್ನಾಗಿ ನನ್ನ ಪ್ರಕಾರ ಸಸ್ಪೆನ್ಸ್ ಇದೆ ಮೋಸ್ಟ್ಲಿ ಇರ್ಬೋದು. ನಿಜ ಹೇಳಬೇಕಂದ್ರೆ ನಾವು ಟೇಸ್ಟ್ ಮಾಡಿದ ಪ್ರಕಾರ ಇಲ್ಲಿರುವಂಥ ಫುಡ್ ಐಟಮ್ಸ್ ತುಂಬ ಚೆನ್ನಾಗಿತ್ತು. ಮಾಮಿ ಅಮ್ಮನಿಗೆ ಕುತೂಹಲ ನೋಡಿ, ಇವ್ರಿಗೆ ಏನು ಗಿಫ್ಟು ಇರ್ಬೋದು ಅಂತ ಅವ್ರ ಹತ್ರ ಡಿಸ್ಕಸ್ಸೇ ಮಾಡಿಲ್ಲ ನಾನು. ಸೊ ಅವರಿಗಂತೂ ಐಡಿಯಾನೇ ಇಲ್ಲ. ನಮ್ಮ ಅಮ್ಮ ಇದ್ದಾರಲ್ಲ, ಯಾವಾಗಲೂ ತಂದೆ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ನಮ್ಮ ಇನ್ನು ಪಪ್ಪ ಪಡೆಯವರಿಗೆ ಏನು ಇಷ್ಟ? ಅಷ್ಟು ಇಷ್ಟ. ಇವಳ ಕೆಲವೊಂದು ನೇಚರ್ ನನ್ನ ಪಪ್ಪನ ಬರೋಣ. ಹೌದಾ? ಅವರಿಗೆ ನಾವು 6 ಜನ ಹೆಣ್ಮಕ್ಳು, ಒಬ್ಬರೇ ಗಂಡು ಮಗ. ಹೆಣ್ಮಕ್ಳಿದ್ರೆ ತುಂಬ ಪ್ರೀತಿ ಅವರಿಗೆ, ಆಯಿತಾ. ಅದಕ್ಕೆ ಇವಳ ನೋಡಿದ್ರೆ ನನಗೆ ಯಾವಾಗಲೂ ನೆನಪಾಗ್ತದೆ. ತಂದೆ ಥರ ಡಿಸಿಪ್ಲಿನ್ ತುಂಬ ಇವಳಿಗೂ ನನ್ನ ಮಗಳಿಗೂ. ನನಗೂ ಇದೆ, ಆದರೆ ಇವಳು ಎಕ್ಸ್ಟ್ರಾ ಡಿಸಿಪ್ಲಿನ್. ಏನಾದರೂ ಕೆಲಸ ಅಂದ್ಕೊಂಡ್ರೆ ಆವಾಗಲೇ ಆಗಬೇಕು, ಆವಾಗಲೇ ಮಾಡಬೇಕು. ಮತ್ತೆ ಅನ್ನೋ ಮಾತೇ ಇಲ್ಲ ಅವಳಿಗೆ. ನಾನು ಯಾವಾಗಲೂ ಅಂದ್ಕೊಳ್ಳೋದು ನಾನೇ ಅದರಲ್ಲಿ ತುಂಬ ಹುಷಾರು, ನನಗಿಂತ ಡಬ್ಬಲ್ ಹುಷಾರಿತ್ತು. ತುಂಬ ಖುಷಿ ಆಗ್ತದೆ ನನಗೆ. ತಂದೆ ಬಗ್ಗೆ, ನನ್ನ ಬಗ್ಗೆ, ತಂದೆ ಬಗ್ಗೆ, ಮೊಮ್ಮಗಳ ಬಗ್ಗೆ ಎರಡು.
ಪಾಪು ಒಂದ್ಸತಿ ನಗೋದು, ಒಂದ್ಸತಿ ಅಳೋದು, ಒಂದ್ಸತಿ ಎಲ್ಲರೂ ನೋಡೋದು ಕ್ಯೂರಿಯಸ್ ಆಗಿ. ಸೊ ಮಿಕ್ಸ್ ಆಫ್ ಇಮೋಷನ್ಸ್ ಆ ದಿನ. ಇದು ಮಾಮನ್ ಸ್ಪೆಷಲ್ ಕಾಕ್ಟೇಲ್. ಇಲ್ಲಿ ಇನ್ನಷ್ಟು ಫುಡ್ ಐಟಮ್ಸ್ ಇದೆ. ಲುಕ್ ಎಟ್ ದಿಸ್ ಫುಡ್, ಯಮ್. ಅಂಡ್ ಇದು ನಂದು ಗ್ವಾವಾ ಚಿಲ್ಲಿ ಮಾಕ್ಟೇಲ್. ಪ್ರೆಸೆಂಟೇಷನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ರಿಯಲಿ ನೈಸ್. ನಮ್ಮ ಫೇವ್ರೇಟ್ ಇದು, ನನ್ನ ಫೇವ್ರೇಟ್, ದೀಪು ಅವ್ರ ಫೇವ್ರೇಟ್, ನಮಗೂ ಫೇವ್ರೇಟ್ ಎಲ್ಲ ಇದೆ. ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ. ಆಮೇಲೆ ಆ ಕಡೆ ಅವ್ರಿಗೆ ತುಂಬ ಇಷ್ಟ. ಎಲ್ರಿಗೂ ಹೊಟ್ಟೆ ಹಶ್ವಾಗಿತ್ತು. ಸೊ ವಿ ಡಿಸೈಡೆಡ್ ಸ್ವಲ್ಪ ತಿನ್ನೋಣ, ಆಮೇಲೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಅಂತ. ಹ್ಯಾಪಿ ಫಾದರ್ಸ್ ಡೇ. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ. ಫಾದರ್ಸ್ ಡೇ ಪ್ರಯುಕ್ತ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಪಿ ಫಾರ್ ಪಪ್ಪ, ಟಿ ಫಾರ್ ತಾತ. ಇನ್ಯಾರಿಗಪ್ಪ? ಹಾ ಸಾಕು, ಅಷ್ಟೇ ಸಾಕು. ಓಪನ್ ಮಾಡಿ. ಎ ಫಾರ್ ಅಪ್ಪಾಜಿ, ಎಂ ಫಾರ್ ಮಾಮಾ. ಇವಾಗ ಒಬ್ಬೊಬ್ರೆ ಓಪನ್ ಮಾಡಿ. ದೀಪಗೆ ನೆಕ್ಸ್ಟ್ ಟೈಮ್ ಕೊಡು. ಇದೆ ಇದೆಯಾ ಬೇಬಿ? ನಾವು ಹೋಗಿ ತಗೊಂಡ್ ಬಂದಿದ್ ಯಾರಿಗೆ? ನಾವೆಲ್ಲ ನಿಮ್ಗೋಸ್ಕರ ತಂದಿರೋ. ನಾವಿಬ್ರು ಸೇರಿ ತಗೊಂಡಿದ್ದು. ಅದ್ರಲ್ಲಿ ಏನಿದೆ ನೋಡು. ಏನು ಉಡುಗೊರೆ? ಹೆಂಗೈತೆ ಉಡುಗೊರೆ? ವಾಟು ಹೆಂಗೈತೆ? ಚೆನ್ನಾಗೈತೆ. ಓಪನ್ ಮಾಡಿ. How is this watch? ಸೂಪರ್ ಆಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಚೆನ್ನಾಗಿದೆ. ವಾವ್, ಇಷ್ಟ ಆಯ್ತಾ? ಚೆನ್ನಾಗೈತಾ? ಚೆನ್ನಾಗೈತೆ. ಇಟ್ಕೊಳ್ಳಿ, ಭದ್ರವಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಪರ್ಸನ್. ಯಾವ ಕಲರ್ ವಾಚ್ ನಿಮ್ದು? ಬ್ಲ್ಯಾಕ್ ಇರ್ಬೋದು ಅಂದ್ರೆ ಇವರಿಗೆ ಬ್ಲ್ಯಾಕ್ ಬೇಕು ಅಂತ ಅರ್ಥ. ಅಲ್ಲ, ಹೆಚ್ಚಿನ ಅಂಶ ಬ್ಲ್ಯಾಕ್ ಇರ್ಬೋದು ಅಂತ. ಅವ್ರದ್ದೇ ಅಂತದ್ದು. ಅವ್ರದ್ದು ಚಿನ್ನ. ಸೂಪರ್. ಸ್ಟೈಲಿಶ್ ಆಗಿದೆ. ವಾವ್, ಪಪ್ಪನಿಗೆ ಬೇಕಾಯ್ತು ಕೊಟ್ಟಿದ್ದಾಳೆ. ಟೈಟಾನಿಕ್ ರಿಂಗ್ ತೆಗಿಬೇಕು. ಯಮ್ಮಿ ಆಗಿದೆ, ಸೂಪರ್ ಆಗಿದೆ. ಕಲರ್ ಒಬ್ರು ಬಾಕ್ಸ್ ಅಲ್ಲಿ ಖಾಲಿ ಇದೆ, ಅದು ಹೋಗುವಾಗ ಅಪ್ಪಾಜಿಗೆ ಬರ್ಬೇಕಾ? ಅಲ್ಲ, Last ಗೆ ಅವ್ರಿಗೆ ಬರ್ಬೇಕಾ? ನೋ ಚಾನ್ಸ್. ಓಪನ್ ಮಾಡಿ. ತೋರಿಸಿ ಗೊತ್ತಾಗುತ್ತೆ. ಅದು ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಅವರಿಗೆಲ್ಲರೂ ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ಅವ್ರ ವಾಚ್ ಇಷ್ಟ ಆಯ್ತಾ? ನಿಮ್ಗೆ ಇಷ್ಟ ಆಗಿದ್ರೆ ತುಂಬಾ ಅಪ್ಪ ಇಷ್ಟ. ಮಾಡ್ಕೊಳ್ಳಿ ಆಯ್ತಾ? gift ಮಧ್ಯೆ. ಮಾಮ, ನಿಮ್ಮ ಹತ್ರ ಈ ಬಣ್ಣ ಇಲ್ಲಲ್ಲ? ಇಲ್ಲ. ಇದು ಇಲ್ಲಿ ಗೊತ್ತಾಗಲ್ಲ, ಮನೆಗೆ ಹೋದ್ಮೇಲೆ ನೋಡಿ ಆಯ್ತಾ? ನಿಮ್ದು 3 ಡಯಲ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳಿ. ಫಾದರ್ಸ್ ಡೇ ಪ್ರೆಸೆಂಟ್ ಕೊಟ್ಟವ್ರಿಗೆ ಥ್ಯಾಂಕ್ಸ್. ಫಾದರ್ಸ್ ಡೇಗೆ ನನ್ನ ಮುದ್ದಿನ ಹಸ್ಬೆಂಡ್ಗೆ ಗಿಫ್ಟ್ ಇಲ್ಲದೆ ಇದ್ರೆ ಸಾಧ್ಯನಾ? ಸೊ ವಿ ಹ್ಯಾವ್ ಅ ಬ್ಯೂಟಿಫುಲ್ ಗಿಫ್ಟ್. ಚಡನಂತ ಅದು ವಾಚ್. ಅದು ಟೈಟಾನೆ. ಡಿಂಗಿ ಡಿಂಗ್ ಟಾನ್ 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 ಟಾನ್. ಡಬಲ್ ಪ್ಯಾಕ್. ಏನು ಸಸ್ಪೆನ್ಸ್ ಇರಬೇಕು. ಸೂಪರ್ ಸೆಲೆಕ್ಟ್ ಅಮ್ಮ. ಆಸಮ್. ಅವ್ರಿಗೆ ನೋಡಿದ ತಕ್ಷಣ ಲವ್ ಆಯ್ತಾಯ್ತಾ? ಬೇಕು ಅಂತ ಆಸೆ ಆಯ್ತಲ್ವಾ? ಇದು ಬೇಬಿ ನನ್ನ ಹತ್ರನೇ ತೆಗ್ಸಿದ್ದು, ಆದ್ರೆ ಬೇರೆಯವ್ರಿಗೆ ಅಂತ ಅದ್ ನನಗೆ ಕೊಟ್ಲು. ಆಮೇಲೆ ಸೈಜ್
ಅವನ್ನ ನಾವು ಕರೆಕ್ಟಾಗಿ ಮಾಡಿಸ್. ಈಗ ಅದನ್ನ ಹಾಕೊಂಡು ಹೋಗೋದಾ? ಅಪ್ಪಾಜಿದು ಕರೆಕ್ಟ್ ಆಗಿದ್ಯಾ? ಲೂಸ್ ಬೆಳೆಸ್ಬೇಕು. ಅಲ್ಲ ನಾವು ತಗ್ಸಿದ್ವಿ ಅದು. ನಿಮ್ ಗಿಫ್ಟ್ ವಾರಂಟಿ ಎಲ್ಲ ಅದ್ರಲ್ಲೇ ಇದೆ ಆಯ್ತಾ. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ಸೋ ಮಚ್. ಯು ಡಿಸರ್ವ್ ಎವ್ರಿಥಿಂಗ್. ಇವ್ರಿಗೆ ಇವಾಗ್ಲೇ ಅರ್ಜೆಂಟ್ ವಾಚ್ ನ ಬಿಗಿ ಮಾಡ್ಬೇಕಂತೆ. ಬಿಗಿ ತುಂಬಾ ಚೆನ್ನಾಗಿತ್ತಾ? ಇದಕ್ಕೋಸ್ಕರ ನನಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಒನ್ ಆಫ್ ದ ಬೆಸ್ಟ್ ಸೆಲೆಬ್ರೇಷನ್ಸ್ ಫ್ಯಾಮಿಲಿನಲ್ಲಾಗಿದ್ದು ಅಂದರೆ ಫಾದರ್ಸ್ ಡೇ. ಸೋ ಗುಡ್ ಆ್ಯಂಡ್ ಪ್ರೆಷಸ್. ಅಂದ್ರೆ ಇವಾಗ ಊಟ ಮಾಡಿ ಮಜಾ ಮಾಡಿ ಮನೆಗೆ ಹೊರಡೋಣ. ಮಟನ್, ಚಿಕನ್, ಪಿಜ್ಜಾ ಎಲ್ಲನೂ ತುಂಬ ಚೆನ್ನಾಗಿತ್ತು. How is the food? ನೈಸ್. Food? ಚೆನ್ನಾಗಿದೆ. How is the food? ಗುಡ್. ಎಲ್ಲರೂ ತಿನ್ನೋದ್ರಲ್ಲಿ ಎಷ್ಟು ಬಿಸಿ ಅಂದ್ರೆ ಹೌಸ್ ಗುಡ್ ಗುಡ್ ಗುಡ್. ಸೂಪರ್ ಆಯ್ತು. ಚೆನ್ನಾಗಿದೆ. ಚೆನ್ನಾಗಿದೆ. ಹೌಸ್ ದ ಫುಡ್? ಟೇಸ್ಟಿ. ಟೇಸ್ಟಿ, ವೆರಿ ವೆರಿ ಟೇಸ್ಟಿ, ವೆರಿ ವೆರಿ. ಆಕ್ಚುಲಿ ಫುಡ್ ಇಸ್ ವೆರಿ ನೈಸ್. ನಮಗೆ ಏನು ಬೇಕು ಅದನ್ನು ಆರ್ಡರ್ ಮಾಡಿದ್ದೀವಿ. ಸ್ಪೈಸಿ, ಮಸಾಲೆದಾರ್, ಚೆನ್ನಾಗಿದೆ. ಏನು ಓಕೆ, ನಮ್ಮ ಲೇಡೀಸ್ ಕೇಳೋಣ, ಹೇಗೆ ಅನ್ನಿಸ್ತು ನಿಮಗೆ? ಸೂಪರ್ ಆಗಿತ್ತು. ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಮದರ್ಸ್ ಡೇ, ಫಾದರ್ಸ್ ಡೇ ಸೂಪರ್ ಆಗಿ ಮಾಡಿದೆ. ಸಕ್ಕತ್ತಾಗಿ ಅವರ ಗಿಫ್ಟ್ ಓಕೆನಾ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಎಲ್ಲ. ಸೂಪರ್. ಇನ್ನ ಹಾಕೊಂಡು ಮಿಂಚ್ತಾನೆ ಇರಬೇಕು. ಇವ್ರಿಗೆಲ್ಲ ಕೊಟ್ರೆ ಇನ್ನ ಫಂಕ್ಷನ್ಗೆ ಹಾಕೋದಕ್ಕಂತ ಎತ್ತಿರ್ತಾರೆ ಆಯ್ತಾ. ಫಂಕ್ಷನ್ ವರ್ಷದಲ್ಲಿ ಒಂದ್ಸತಿ ಹಾಕ್ತಾರೆ ನೆನ್ಪು ಮಾಡ್ಕೊಂಡು. ಸೊ ಡೈಲಿ ಹಾಕ್ಲಿ ಅಂತ. ನಿನ್ನೆ ಕೊಡ್ತೀರಲ್ಲ, ಅದಕ್ಕೆ ಗೊತ್ತಿಲ್ಲ. ಇರೋಷ್ಟು ಇಲ್ಲ, ಈಗ ತಂದಿದ್ದು ಇಷ್ಟ ಆಯ್ತಾ? ಇಷ್ಟ ಆಯ್ತು. ಅಲ್ಲ, ಯಾರಿಗೂ ಇಷ್ಟ ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಅವ್ರಿಗೆ ಬೇರೆ ಇಷ್ಟ. ಅಷ್ಟೇ, ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಮನೆಗೆ ಹೋದ್ಮೇಲೆ ನೋಡಿ ನಿಮ್ಗೆ ಯಾರು ಇನ್ನ ಇದನ್ನ ದಿನಾಲ ಹಾಕಿ ಅದನ್ನ ಫಂಕ್ಷನ್ಗೆ ಹಾಕಿ, ಅಥವಾ ಅದನ್ನೇ ದಿನಾಲ ಹಾಕಿ. ದಿನ ಹಾಕಿ. ಏನಾಯ್ತು? ನೀರೆಲ್ಲ ಬರ್ತಾ ಇದೆ. ಖಾರ ಆಯ್ತಾ? ಬಾಬಾ ಜೋರ್ ಭಯಂಕರ ಫುಲ್ ಮುಖ ಬೆವರಿತು ನೋಡಿ. ಅದು ಒಂದು ಬಾರ್ಬಿಕ್ಯೂ ಚಿಕನ್, ಅದೇನ್ ಚಿಕನ್ ವಿಂಗ್ಸ್ ಗೊತ್ತಿಲ್ಲ ನನ್ಗೆ ಹೆಸರು. ಅದನ್ನ ಎಲ್ಲರೂ ತಿಂದ್ರು, ನಾನೊಂದ್ ಬಿಟ್ಟು. ಫುಲ್ ನೋಡಿ ಮೂಗಲ್ಲ. ಮಿಸ್ ಆಗಿ ಏನೋ ಚಿಕನ್ ವಿಂಗ್ಸಲ್ಲಿ ಸ್ಪೈಸಿ ಆಗಿರೋದು ಆರ್ಡರ್ ಮಾಡಿರ್ತೀವಿ, ಅದು ಇಷ್ಟೊಂದು ಖಾರವಾಗಿ ಬಂದಿರುತ್ತೆ. ಈ ದೋಸೆ 4 ಪೋಸ್ಟ್. ನನ್ನ ಮಗ ಮಾಡಿರುವಂತ ಸಾಧನೆ ನೋಡಿ. ಗಿಡವನ್ನೇ ಬಗ್ಗಿಸಿ ಬೀಳಿಸಿದ ಭೀಮ. ಗಿಡ ತಲೆ ಸುತ್ತು ಬಂದು ಬಿತ್ತು. ನೋಡಿ 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 ನೋಡಿ. ಭೀಮ ಬೇಡ, ನೋಡಿ ಅರ್ಜುನ. ಅರ್ಜುನ ಆಯಿತು, ಮಕ್ಳಿಗೆಲ್ಲಿ ಕೂತಲ್ಲೇ ಇಷ್ಟ ಆಗುತ್ತೆ. ಸೊ ಒಂದು ರೌಂಡ್ ಮಾಮಿ ಇವಾಗ ಸುತ್ತ ಆಡ್ಸ್ಕೊಂಡು ಬರೋದಕ್ಕಂತ ಹೋದರು. ಸ್ಪೈಸಿ ಇರಲ್ಲ. ಯಮ್ ಯಮ್ ಯಮ್. ಪ್ರತಿ ಸತಿ ಫ್ಯಾಮಿಲಿಯವ್ರನ್ನ ಈ ಥರ ಹೊರಗಡೆ ಕರ್ಕೊಂಡು ಬಂದಾಗ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅವರು ಅಷ್ಟೇ ಕುತೂಹಲದಿಂದ ಇದು ಟ್ರೈ ಮಾಡುವ, ಅದು ಟ್ರೈ ಮಾಡುವ ಅನ್ನೋ ಆಸೆಯಲ್ಲೂ ಇರ್ತಾರೆ. ಆ್ಯಂಡ್ ದಿಸ್ ವಾಸ್ ಆ ಡ್ರೀಮ್ ಆಯಿತಾ. ಫ್ಯಾಮಿಲಿಯವ್ರನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಆ್ಯಂಡ್ ಅವರು ಲೈಫ್ನ ಎಂಜಾಯ್ ಮಾಡಬೇಕು ನಮ್ಮ ಥರನೇ ಅಂತ. ಹೊಟ್ಟೆದಿಂದ ಅನುಭವ ಹೇಗಿತ್ತು? ಅದು ಹೊಂಟೆಲ್ಲ ಹೊಟ್ಟೆದಿಂದ ಅನುಭವ ಹೇಗಿತ್ತು? ನಾನೊಬ್ಳೇ ಇಲ್ಲಿ ಬಳಿಕ ಬಕ್ರಾಗ ಮಟನ್ ಆರ್ಡರ್ ಮಾಡಿದ್ವಿ. ಇವ್ರು ಹೊಟ್ಟೆ ಅಂತ ಅನ್ಕೊಂಡು ತಿಂದಿಲ್ಲ. ಮಟನ್
ಫೋಟೋ ಚೆನ್ನಾಗಿತ್ತು. ಯಾರು ಬಂದಿದ್ದು ನೋಡಿ, ಯಾರು ಅದು ಮಾಮ ಬಂದಿದ್ದು, ಅದು ಮಾಮ ಬಂದಿದ್ದು. ಇವತ್ತಿನ ಪಾರ್ಟಿ ಸೂಪರ್ ಆಗಿತ್ತು. ಸೂಪರ್ ಅಂದರೆ ಎಲ್ಲ ಐಟಮ್ಗಳು ಚೆನ್ನಾಗಿತ್ತು ಎಕ್ಸೆಪ್ಟ್ ಒಂದು ಐಟಮ್ ತುಂಬ ಎಂಜಾಯ್ ಮಾಡಿದ್ದೇವೆ. ಒಂದು ಐಟಮ್ ಅಲ್ಲಿ ಏನಾಯ್ತು? ಆ ಒಂದು ಎಲ್ಲ ತುಟಿಯೆಲ್ಲ ಉರಿ ಉರಿ ಬಂತು. ಎಲ್ಲ ತಿಂದದೆಲ್ಲ ಹೋಯ್ತು, ಅದಕ್ಕೆ ಅದೇ ಟೇಸ್ಟ್ ಎಲ್ಲ ಆ ಒಂದು ಐಟಮಲ್ಲಿ. ಮತ್ತೆಲ್ಲ ಸೂಪರ್ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ರಾ? ಸೂಪರ್. ನೋಡುವ ಏನದು ಬಾಯಿಗೆ ಹಾಕಿದ್ರೆ ಮುಗ್ತಾರಲ್ಲ, ಏನೋ ಹಾಕ್ಬಿಟ್ಟು ಬಾಯಿಗೆ ಹಾಕ್ಬಿಟ್ರೆ ಈಗ ಎಂತ ಒಳಗಿದ್ದು ಅದೇ ಹೇಳಿದಲ್ಲ ನಿಮ್ಮಲ್ಲಿ ಕರ್ಕೊಂಡು ಬರ್ಬಾರ್ದು ಪಾರ್ಟಿಗೆ ಅಂತ. ಆಲ್ಸೋ ಒಂದು ಮುದ್ದಾಗಿರುವಂಥ ಫಾದರ್ಸ್ ಡೇ ಸ್ಪೆಷಲ್ ಫೋಟೋನು ಸಿಕ್ತು ನಮಗೆ. ನಾನು ಕ್ಲಿಯರ್ ಆಗಿ ಕೇಳ್ದೆ, ಫೋಟೋ ಬೇಕಾ ಬೇಡವಾ? ನೀವೇನಂದ್ರಿ? ಒಂದೊಂದೇ. ಎಷ್ಟಂದ್ರಿ? ಒಂದೊಂದೇ. ಒಂದು. ಅಲ್ಲಿ ಅವ್ರಿಗೆ 3 ಬೇಕಂತೆ. ಯಾರಿಗೆ? ಇಲ್ಲಿ ಯಾಕೆ ಕೇಳಿ? ಒಂದು ಸಾಕಮ್ಮ, ಎಲ್ಲರಿಗೂ ಆಗುತ್ತೆ. ಏನು ಚೆನ್ನಾಗಿದೆ ಫೋಟೋ, ಮನೆ ಬೇಕು. ನೆನಪಿಗೆ ಲೈಫ್ ಲಾಂಗ್ ನೆನಪಿಟ್ಕೋಬಹುದು. ಅದು ಫಾದರ್ಸ್ ಡೇ ಫೋಟೋ ಚಂದ ಬಂದಿದೆ, ಸೂಪರ್ ಆಗಿ ಬಂದಿದೆ. ಅರ್ಧ ಹರಿದು ಬಿಟ್ಟು ತಗೊಳ್ಳಿ. ಏನ್ ಮಗ ಇನ್ನೊಂದನ್ನಿ. ಫೈನಲಿ ನಾವೆಲ್ಲರೂ ಮನೆಗೆ ಬಂದ್ವಿ. ಆಯ್ತಾ, ಟೈಮ್ ಎಷ್ಟಾಯ್ತು? 9:30 ಗೈಸ್. ಈ ಕಡೆ ಚಿನ್ನಿಯಿಂದ ಮನೆ ಲೀಡರ್ ಮತ್ತೆ ಎಲ್ಲರೂ ಇದ್ದಾರೆ. ಹೌಸ್ ಫುಲ್ ಆಗಿ ಹೋಗಿದೆ. ಸರಿ, ನಿಮ್ ಗಿಫ್ಟ್ ನೋಡೋ ಕುತೂಹಲ ಇದೆಯಾ? ನೋಡಿ, ತೆಗೀರಿ. ಅದು ಆಗ ಕತ್ತಲೆಯಲ್ಲಿ ನೋಡಿದ್ರಲ್ಲ, ಈಗ ಬೆಳಕಲ್ಲಿ ಎಷ್ಟು ಹೇಗೊಂಡು ನೋಡ್ಬೇಕು. ನೋಡಿ, ಇದು ಯಾರು ಕಳಿಸಿರೋದು ಒಂದೇ. ಕಳಿಸ್ತವ್ರೆ ಬೇರೆ ನಿಮಗೆ. ನಾವು ತಂದಿರೋದು, ನಾನು ಮೊಮ್ಮಗ. ಒಂದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ನೋಡ್ಕೊಂಡು ಬರೋಣ. ನಾನು ತಾತ ಒಟ್ಟಿಗೆ ಹೋಗಿದ್ವಿ ಟೈಟನ್ ಸ್ಟೋರ್ಗೆ. ಎಲ್ಲ ವಾಚಸ್ ಕಲೆಕ್ಷನ್ಸ್ ಒಂದೇ ಜಾಗದಿಂದ ಸೆಲೆಕ್ಟ್ ಮಾಡೋಣ ಅಂತ. ಅವ್ರ ಜೊತೆನೇ ಹೋಗಿ ಅವರೇ ಸೆಲೆಕ್ಟ್ ಮಾಡಿದ್ರು. ಅವ್ರಿಗೆ ನೆನಪೇ ಇಲ್ಲ ನಾನೇ ತಗೊಂಡಿದ್ದೀನಿ ಅಂತ. ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅವರ ಅಭಿಪ್ರಾಯ. ಯಾರಿಗೆ? ಯಾವುದು ಇದು ವಾಪಸ್ ಕೊಟ್ರೆ ಇದು ಕೊಡ್ತಾವ್ರಂತೆ. ಇಲ್ಲಿ ಇದು ವಾಪಸ್ ಕೊಟ್ರೆ ಇದು ಹೊಸ ವಾಚ್ ಕೊಡ್ತಾವ್ರಂತೆ. ಅದಕ್ಕೆ ತಗೋತಾ ಇದ್ದೀನಿ. ಅದಕ್ಕೆ ನೋಡಿ, ನಾವು ಈಸ್ ಕನ್ವಿನ್ಸ್ಡ್. ಯಾವುದು ಇದೆಯಾ? ಚೆನ್ನಾಗಾಯ್ತಾ? ಯಾವ ಬಣ್ಣ ಬೇಕು? ಈ ಬಣ್ಣ ಬೇಕಾ? ಈ ಬಣ್ಣ ಬೇಕಾ? ಬಣ್ಣ ವೈಟೇ ಬೇಕು. ಯಾವುದು ವೈಟು ಬೇಕಾ? ಇದು ಅದೇ ವೈಟ್ ಹಂಗೆ. ಓಹೋ, ಇದು ವೈಟ್. ನೋಡಿ, ಇಲ್ಲಿ ವೈಟ್ ಐತೆ. ಇದಾ ಇಲ್ಲ ಇದು? ಅವ್ರಿಗಿದ್ದು ಇಷ್ಟ. ಇದಾ? ಯಾವುದು? ನನಗೆ ಇದೇ ಇಷ್ಟ. ದೀಪು ಸುಮ್ಮನೆ ಮೊನ್ನೆ ಹೇಳಿದ್ರು, ದೊಡ್ಡ ಹೇಳ್ತಿ ಇರ್ಲಿ ತಾತನ್ಗೆ ಅಂತ ಅಲ್ವಾ? ನಾವು ಅಲ್ಲೇ ತಗೊಂಡ್ಬಿಡ್ಬೇಕಾಗೈತೆ HRBR ಅಲ್ಲಿ. ಡಬಲ್ ಕೆಲಸ ನನಗೆ. ಸರಿ, ಇದೆಷ್ಟು ಪ್ರೈಸ್ ರೇಂಜ್ ಸರ್? ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೊಂದು ವಾಚಸ್ ನೋಡಿರೋದು. ಮೆನ್ ಕಲೆಕ್ಷನ್ಸಲ್ಲಿ ಆಲ್ಮೋಸ್ಟ್ ಒಂದು 30 ವಾಚಸ್ ನೋಡಿದ್ದೀವಲ್ಲ ಮಿನಿಮಮ್, 3 ಸ್ಟೋರ್ಸ್ ಸೇರಿ. ನೋಡಿ, ಫೈನಲಿ ಸೆಲೆಕ್ಟ್ ಮಾಡಿರೋಂಥ 4 ವಾಚಸ್. ಇವಾಗ ಅರ್ಥ ಆಗಿದೆ ಏನು ಗೊತ್ತಾ? ಒಂದು ಸ್ಟೋರಿಗೆ ಹೋಗಿ ಇನ್ನೊಂದು ಸ್ಟೋರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋದರೆ, ಹಳೆ ಸ್ಟೋರಲ್ಲಿ ಕೆಲವೊಂದು ಚೆನ್ನಾಗಿರೋದು ಈ ಸ್ಟೋರಲ್ಲಿ ಇರಲ್ಲ. ಆ ಥರನೂ ಆಗುತ್ತೆ. ಸೊ ಒಟ್ನಲ್ಲಿ ಚೆನ್ನಾಗಿರೋದು ಸಿಕ್ಕಿದೆ. ಆಯಿತಾ? ಇದು ಕೂಡ 9045 ರುಪೀಸ್. ಇದು 8495. ಇದನ್ನು ಚೆನ್ನಾಗಿದೆ. ಮಾಮನೇ ಲೈಕ್ಸ್ ಆಲ್ ಆಫ್ ದಿಸ್ ಫ್ಯಾನ್ಸಿ ಸ್ಟೈಲ್. ಪಪ್ಪ, ಮಾಮ, ಅಪ್ಪಾಜಿ 3 ಜನರಿಗೂ ಫೈನಲಿ ಸೆಲೆಕ್ಟ್ ಮಾಡಿರುವಂಥ ವಾಚಲ್ಲಿದೆ. ಎರಡು ಎಕ್ಸ್ಟ್ರಾ ಬಿಲ್ ಕೊಡಿ. ಆಲ್ ರೈಟ್. ಸೊ ಫೈನಲಿ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ಗೆ ಗಿಫ್ಟ್ನ ಪರ್ಚೇಸ್ ಮಾಡಿದ್ದಾಯಿತು. ನೋಡೋಣ. 10 ಮಿನಿಟ್ಸ್ ಕೆಲಸ ಅಂದರೆ ಆಲ್ಮೋಸ್ಟ್ 1.5 ಗಂಟೆ ಇಲ್ಲೇ ಆಯಿತು. ಗೆಟ್ ಡನ್, ಲೆಟ್ಸ್ ಗೋ. ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ ಮತ್ತು HRBR ಅಲ್ಲಿರುವಂಥ ಟೈಟನ್, ಹಾಗೆಯೇ ಇಂದಿರಾನಗರ್ ಟೈಟನ್ ಒಟ್ಟಿಗೆ 3 ಸ್ಟೋರಿಗೆ ಹೋಗಿ ವಿಸಿಟ್ ಮಾಡಿ ಫೈನಲಿ ಸೆಲೆಕ್ಟ್ ಮಾಡಿದ್ದಾಯಿತು. ಸರಿ, ನಿಮ್ಮ ಅನುಭವಗಳು ಹೇಗಿತ್ತು ಇವತ್ತಿನ ಅನುಭವ? ಸೂಪರ್. ತುಂಬ ಚೆನ್ನಾಗಿತ್ತು. ಇದು ಫಾದರ್ಸ್ ಬರ್ತ್ಡೇಗೆ ನಾವು ಕೊಡಬೇಕಿತ್ತು. ಫಾದರ್ಸ್ ಅವರು
ಆ ಮಗಳೇ ನನಗೆ ತಪಾದರ್ಸಿಗೆ ಕೊಟ್ಟಿದ್ದಾರೆ. ಅದರಿಂದ ತುಂಬ ಚೆನ್ನಾಗಿತ್ತು. ಗಿಫ್ಟ್ ಅಂತೂ ತುಂಬ ಚೆನ್ನಾಗಿದೆ. ಮರೆಯಲ್ಲ ಆಗದ ಸವಿ ನೆನಪು. ಎಕ್ಸ್ಟ್ರಾಡಿನರಿ. ಸೂಪರ್. ನೋಡು, How is your watch? How was your celebration? ಸೂಪರ್ ಆಗಿತ್ತು. ಸೂಪರ್. ಯಾವ ಕಲರ್ ಹೇಳಿ? ಗೋಲ್ಡ್ ಒಳಗಡೆ ಯಾವ ಕಲರ್? ಅದು ಒಳಗಡೆ ಯಾವ ಕಲರ್ ಪರ್ಪಲ್ ಕಲರ್, ಬ್ರೌನ್ ಶೇಡ್ ಒಂಥರ. ನಂದೊಬ್ಬನೇ ಸ್ಕ್ವೇರ್. ನಿಮ್ದು ಬರೇ ಬ್ರೌನ್ ಅಥವಾ ಅದರಲ್ಲಿ ಸ್ಟೋನ್ ಎಲ್ಲ ಇದೆಯಾ ಇಲ್ವಾ? ಸರಿ ನೋಡ್ಬೇಕು. ಸ್ಟೋನ್ ಇದೆ. ಎಲ್ಲಾರ್ದು ಯುನಿಕ್ ಕಲೆಕ್ಷನ್ ತಂದಿದ್ವಿ. ಅಪ್ಪಾಜಿದು 3 ಡಯಲ್. ರೇಟ್ ನೋಡುದು ನೋಡಿ. ರೇಟ್ ಎಷ್ಟು? ರೇಟ್ ಎಷ್ಟು? 450 ಆ? 8,450 ರೂಪಾಯಿ ಇದು. 500 ರೂಪಾಯಿ. 8,500 ರೂಪಾಯಿ. ಬರೇ ವಾಚ್ ಅಲ್ಲ, ನಿಮ್ಗೆ ಡೇ ಟು ಟೈಮ್ ಎಲ್ಲ ಇದೆ. ತಾತನ ವಾಚ್ ಅಲ್ಲಿ ಅದು 9,000. 9,000. ಇದಕ್ಕೆ ಬೇಡವಾ? ಕೊಡಿ ನಂಗೆ. ಎಲ್ಲಾರ್ದು ಅಷ್ಟೇ. ಸರಿನಪ್ಪ, ಎಲ್ರಿಗೂ ಸುಸ್ತಾಗಿದೆ. ಇವಾಗ ಇಟ್ಸ್ ಟೈಮ್ ಟು ರೆಸ್ಟ್. ಇವತ್ತಿನ ಈ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಸೆಲೆಬ್ರೇಷನ್ ವ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಏನ್ ಮಾಡ್ಬೇಕು? ಪ್ರೀತಿ ಸದಾ ಹೀಗೆ ಇರ್ಲಿ. ನಿಮ್ಮ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಅಂಡ್ ಎಲ್ಲ ತಂದೆಯಂದ್ರಿಗೆ ನಮ್ಮ ಕಡೆಯಿಂದ ಅದಷ್ಟೇ. ಸೂಪರ್. ಬಾಯ್. ಬಾಯ್. ಗುಡ್ ನೈಟ್.